ನಾವ್ ಯಾವ್ದೋ ಒಂದ್ ಇನ್ಫ್ಲೂಯೆನ್ಸರ್ ಕಡೆಯಿಂದ ವಿಡಿಯೋ ಪ್ರಮೋಟ್ ಮಾಡ್ಬಿಟ್ರೆ ನಮ್ ಪ್ರಾಪರ್ಟಿ, ನಮ್ ಪ್ರಾಜೆಕ್ಟ್, ನಮ್ ಬಿಲ್ಡಿಂಗು ಈಸಿಯಾಗಿ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಅಂತ ಎಷ್ಟೋ ಜನ ತಿಳ್ಕೊಂಡಿರ್ತೀರ. ಸೊ ಯಾವಾಗ ಪ್ರಮೋಷನ್ ಮಾಡ್ಬೇಕು, ಯಾವಾಗ ಇನ್ಫ್ಲೂಯೆನ್ಸರ್ ಕಡೆಯಿಂದ ಪ್ರಮೋಷನ್ ಮಾಡಿಸಬಾರ್ದು, ಯಾವ ತರ ಇನ್ಫ್ಲೂಯೆನ್ಸರ್ ನ ಚೂಸ್ ಮಾಡ್ಬೇಕು, ಯಾವ ತರ ಇನ್ಫ್ಲೂಯೆನ್ಸರ್ ನಾವು ಚೂಸ್ ಮಾಡಬಾರ್ದು ಅಂತ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿರ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಇನ್ಫ್ಲೂಯೆನ್ಸರ್ ವಿಡಿಯೋ ಪ್ರಮೋಷನ್ ಮಾಡೋದು ಪ್ರಾಪರ್ಟಿ ಸೋಲ್ಡ್ ಔಟ್ ಮಾಡೋದಕ್ಕಲ್ಲ. ಎಕ್ಸಾಂಪಲ್ ಆಗಿ ನೀವು 30,000 ಯಾರಿಗೂ ಒಬ್ರು ಇನ್ಫ್ಲೂಯೆನ್ಸರ್ ಗೆ ಪೇಮೆಂಟ್ ಕೊಟ್ಟಿರ್ತೀರಾ ಫಾರ್ ವಿಡಿಯೋ ಪ್ರಮೋಷನ್. ಮಿನಿಮಮ್ 15,000 ಇಂದ 20,000 ವ್ಯೂಸ್ ಹೋದ್ರೂನು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಮೇ ಬಿ ಒಂದೇ ಕನ್ವರ್ಷನ್ ಆಗ್ಲಿ, ಸಿಂಗಲ್ ಕನ್ವರ್ಷನ್. ಸೊ ಎಕ್ಸಾಂಪಲ್, ಪ್ರಾಪರ್ಟಿ ವ್ಯಾಲ್ಯೂ 3,500 rupees per square feet. 30-40 ಸೈಟ್ ಒಂದ್ ಸೇಲ್ ಆಯ್ತು ಆ ಇನ್ಫ್ಲೂಯೆನ್ಸರ್ ಕಡೆಯಿಂದ ಅಂತ ಹೇಳಿದ್ರೆ ನೀವು ಕೊಟ್ಟಿರೋದು ಎಷ್ಟು? 30,000. ಸೊ ಪರ್ಸೆಂಟೇಜ್ ಅಲ್ಲಿ ನೋಡಿದಾಗ ಇಟ್ ವಿಲ್ ಬಿ ಓನ್ಲಿ 0.72% ಅಷ್ಟೇ. ಜೊತೆಗೆ ಫ್ಲೈಯರ್ಸ್ ಆಗಿರ್ಬೋದು, ಇಲ್ಲ ಡಿಜಿಟಲ್ ಆಡ್ಸ್ ಆಗಿರ್ಬೋದು, ಟಾರ್ಗೆಟೆಡ್ ಆಡಿಯನ್ಸ್, ರಿಯಲ್ ಎಸ್ಟೇಟ್ ರಿಲೇಟೆಡ್ ನೀವು ರೀಚ್ ಆಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಮೋರ್. 10,000 ಜನಗೆ ನಾರ್ಮಲ್ ಆಗಿ ಫ್ಲೈಯರ್ಸ್ ಕೊಟ್ಟು ಮಾರ್ಕೆಟಿಂಗ್ ಮಾಡಿ ನಾನು 10,000 ಜನವರೆಗೂ ರೀಚ್ ಆಗ್ತೀನಿ ಅಂತ ಹೇಳಿದ್ರೆ ಒನ್ ಫ್ಲೈಯರ್ ವಿಲ್ ಕಾಸ್ಟ್ ಯು ಅರೌಂಡ್ 3 rupees. ಸೊ 30,000 ಬರೀ ಪ್ರಿಂಟಿಂಗ್ ಕಾಸ್ಟ್ ಆಯ್ತು. ಬರೀ ಪ್ರಿಂಟಿಂಗ್ ಕಾಸ್ಟ್ ನಿಮ್ಗೆ 30,000 ಆಯ್ತು. ಮತ್ತೆ ನಿಮ್ ಹುಡುಗರಿಗೆ ಎಕ್ಸಿಕ್ಯೂಟಿವ್ಸ್ ಗೆ ಕಳ್ಸೋದು, ಫೀಲ್ಡ್ ಆಕ್ಟಿವಿಟೀಸ್ ಗೆ ಅವ್ರಿಗೆ ಸ್ಯಾಲರಿ ಕೊಡಬೇಕು, ಹೀಗೆ ಅವ್ರ ಫುಡ್ ಎಕ್ಸ್ಪೆನ್ಸಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೋಬೇಕು. ಇನ್ಫ್ಲೂಯೆನ್ಸರ್ ಪ್ರಮೋಷನ್ ಇಸ್ ಫಾರ್ ಅವೇರ್ನೆಸ್ ಆಫ್ ಯುವರ್ ಪ್ರಾಜೆಕ್ಟ್, ಯುವರ್ ಪ್ರಾಡಕ್ಟ್. ಆಮೇಲೆ ಯಾವ ತರ ಇನ್ಫ್ಲೂಯೆನ್ಸರ್ ನ ಚೂಸ್ ಮಾಡ್ಬೇಕು ಅಂತಾನೂ ಇರುತ್ತೆ. ಎಕ್ಸಾಂಪಲ್, ಯಾರು ಒಬ್ರು ವ್ಯಕ್ತಿ, ಯಾರಿಗೂ ನಾನು ಕೆಟ್ಟದ್ ಹೇಳ್ತಿಲ್ಲ ಇಲ್ಲಿ, ಅವ್ರು ಡಿಗ್ರೇಡ್ ಮಾಡ್ತಿಲ್ಲ. ಸೊ ಎಕ್ಸಾಂಪಲ್, ಅವ್ರ ಆಡಿಯನ್ಸ್ ಬಂದು ಎಂಟರ್ಟೈನ್ಮೆಂಟ್, ಲೈಕ್ ಅವ್ರು ಹೋಗಿ ಜನ ಹತ್ರ ಜೋಕ್ಸ್ ಮಾಡೋದು, ಕಾಮಿಡಿ ಮಾಡೋದು, ಪ್ರ್ಯಾಂಕ್ ಮಾಡೋದು. ಆ ವಿಡಿಯೋಸ್ಗೆ ನೀವೇನಾದ್ರೂ ಪ್ರಾಪರ್ಟಿ ಪ್ರಮೋಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯೂಸ್ ಹೋಗುತ್ತೆ. ಮೇ ಬಿ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ಬೋದು, ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಯು ವಿಲ್ ನಾಟ್ ರೀಚ್ ಟು ದ ರೈಟ್ ಆಡಿಯನ್ಸ್. ಈಗ ಪ್ರಾಂಕ್ಸ್ ಎಲ್ಲ ನೋಡೋದು ಯಾರು? ಪ್ರಾಪರ್ಟಿ ತಗೊಳ್ಳೋರು ಪ್ರಾಂಕ್ಸ್ ನೋಡ್ತಾರ, ಪ್ರಾಪರ್ಟಿ ತಗೊಳ್ಳೋರು ಜೋಕ್ಸ್ ನೋಡ್ತಾರ? ನೋಡೋದಿಲ್ಲ. ಸೊ ಪ್ರಾಪರ್ಟಿ ತಗೊಳ್ಳೋರು ದೇ ವಿಲ್ ವಾಚ್ ಓನ್ಲಿ ದ ಇನ್ವೆಸ್ಟರ್ ಥಿಂಗ್ಸ್. ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ, SIPs ಬಗ್ಗೆ ಹೇಳ್ತಾ ಇರ್ತಾರೆ, ಇಲ್ಲ ಇನ್ಶೂರೆನ್ಸ್ ಬಗ್ಗೆ ಹೇಳ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಪ್ರಾಪರ್ಟಿ ಬಗ್ಗೆ ಹೇಳ್ತಾರೆ. ಸೊ ದಿಸ್ ಇಸ್ ದ ರೈಟ್ ಆಡಿಯನ್ಸ್. ಅಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಇಂದ ನಿಮ್ಗೆ 1 million ವ್ಯೂಸ್ ಬಂದ್ರು ಅಷ್ಟು ಇನ್ಕ್ವೈರೀಸ್ ಜನರೇಟ್ ಆಗೋದಿಲ್ಲ, ಅಷ್ಟು ಪ್ರಾಪರ್ ರೀಚ್ ಆಗೋದಿಲ್ಲ. ನೀವೇನಾದ್ರೂ ನಿಮ್ ಪ್ರಾಪರ್ಟೀಸ್ ಪ್ರಮೋಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡಿ. ಅದೇ ತರ ನಿಮ್ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಾದ್ರೂ ಪ್ರಾಪರ್ಟಿ ತಗೋಬೇಕು, ಸೇಲ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ ಪ್ರೊಫೈಲ್ ನ ಶೇರ್ ಮಾಡಿ. ಇವತ್ತಿಗಷ್ಟೇ, ಮತ್ತೆ ನಾಳೆ ಸಿಗೋಣ. ಬಾಯ್.